ಟೆಂಪಲ್ಗೆ ಬಂದು ಕುಣಿಸ್ಕೊಂಡು ನನಗೆ ಪ್ರಶ್ನೆಗೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಹೌದು, ನಮ್ಮ ಲೇಡಿ ಸೂಪರ್ ಸ್ಟಾರ್ನಲ್ಲಿ ಕುಣಿಸ್ಕೊಂಡು ಅಲ್ಲಿ ಮಲೈಕ ಕುಣಿಸ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಅಪ್ಪ ಅಂದರೆ ಅಪ್ಪನದ್ರೆ ಮಾಮ ಕುಣಿಸು ಬೆಪ್ಪನೇ ನೀನು ಹೇಳ್ದಂಗೆ ಮನುಂದ್ರ ರಾಜೇಂದ್ರ ಮೋಕ್ಷೇಂದ್ರ. ಎಲ್ರಿಗೂ ನಮಸ್ಕಾರ. ಕಲ್ಟ್ ಇದು ಅನಿಲ್ ಅವರು ನನಗೆ ಇದನ್ನು, ಯಾಕೆಂದರೆ ನಮಗೆ ಕಾಣಿಯಾದವರು ಪ್ರಕಟಣೆ ಮಾಡಿದಾಗ ತುಂಬ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಆದರೆ ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟದ್ಬಿಟ್ಟು ಇದು ಮಾಡ್ತೀನಿ ಕನ್ನಡ ನಾನು ಕಲ್ಟಿಕ್ತೀನಿ ಅಂದ್ಬಿಟ್ಟು ಇದು ಕಲ್ಟಂತ ಮಾಡಿದ್ರು. ಇದು ಹೌದು, ತುಂಬ ಕಮರ್ಷಿಯಲ್ಲಾಗಿ ಅದ್ರ ಮಧ್ಯೆ ಹೌದು, ನನಗೊಂದು ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನು ಕೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ರಿಂದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸಪೇಟೆಗೆ ಹೋದೆ. ನನಗೆ ಪೂರ್ತಿ ನಮ್ಮ ಪೋರ್ಷನ್ ಪೂರ್ತಿ ಹೊಸಪೇಟೆಯಲ್ಲಿ ಇದ್ದಿದ್ದು, ಅಲ್ಲಿಗೆ ಹೋದೆ ನಾನು. ನಿಜವಾಗ್ಲೂ ಅನಿಲ್ಗೆ ನಾನು ಅಂದ್ಕೊಂಡಿದ್ದಕ್ಕೆ ಅಂದರು, ಇಲ್ಲ ಸರ್ ನಾನು ಹಂಗಲ್ದ್ರೆ ನಾನು ನಿಮ್ಮನ್ನು ಕರಿತಾನೆ ಇರಲಿಲ್ಲ ಅಂತಂದರು. ಆ ಥರದೊಂದು ಹೊಸ ಸೀನ್ಗಳ ನಾನು ಮತ್ತು ಯಾಕೆ ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಅವ್ರು ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ನೋಡಿ, ಮೊನ್ನೆ ನಾನು ಅದು ಗಣೇಶ್ವರ ಪಿಕ್ಚರ್ ಲಕ್ಷ್ಮಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರಿಗಾಗಲೇ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಅಲ್ಲ. ನಾನು ಯಾರು ಸಾರ್ ಕೇಳಿದ್ರು ನಿಮ್ಗಂತಲ್ಲ, ಇಲ್ಲ ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಇದ್ರದ್ದು ಏನು ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವು ಇದನ್ನು ಆ್ಯಕ್ಟ್ ಮಾಡಿದ್ರಿಂದ ನನಗದು ಫೀಲ್ ಆಯಿತು. ಆಮೇಲೆ ಜೈಲರ್ಲಂತೂ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋದರು. ಕೂಲಿ ಆ ಫೈಟ್ ನೋಡಿ ನನಗೆ ಇದು ನಮ್ಮ ಹುಡುಗಿನ ಅಯ್ಯೋ ಹಿಂಗೆಲ್ಲ ಖರಾಬಾಗಿ ಮಾಡ್ಬಿಟ್ರೆ ಅಂದ್ಕೊಂಬಿಟ್ಟೆ ನಾನು. ನಿಜವಲ್ಲ ಫೈಟ್ ಗೀಟೆಲ್ಲ ನಿಜವಲ್ಲೂ ರಚಿತ ಅವ್ರಿಗೆ ಭಾಳ ಖುಷಿ ಆಯಿತು. ಆಮೇಲಿಂದ ಹೌದು, ಯಾಕಂದರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ಶುಚಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಗೆ ಆ ಫೈಟ್ ಗೀಟೆಲ್ಲ ನೋಡಿ ನಾನು ನಿಜವಲ್ಲೂ ಭಾಳ ಖುಷಿ ಆಯಿತು. ಆಮೇಲೆ ಲೇಡೀಸ್ ಸೂಪರ್ ಸ್ಟಾರ್ ಬಂದಿದ್ದನು ಭಾಳ ನಿಜವಲ್ಲೂ. ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನನಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆಲ್ಲನೂ ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನ್ನಿಸ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು, ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಇರ್ತೀರ. ಇದು ವರ ಇದು ವರ ನಿಮಗೆ. ಹೌದು. ರಘು ಸರ್ಗೂ ರಚಿತಾರಾಮ್ ಅವ್ರಿಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ ಆರು, ಇವರು ಡಬಲ್ ಆರು. ರಂಗಾಯಣರಿಗೂ ರಚಿತಾರಾಮ್. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಆ ಥರದ್ದು ಹಂಗೆ ಅಂದ್ಬಿಟ್ಟು ನನಗೆ ಹೆಚ್ಚಿಗೆ ಸೀನ್ ಇದ್ದಿದ್ದು ನನಗೆ ರಚಿತ ಅವ್ರ ಜೊತೆಗೆ. ಆಮೇಲಿಂದ ನಾನು ಕತ್ಲಲ್ಲಿ ನಾನು ಜೈದ್ ಅವ್ರ ಜೊತೆ ಸುಮ್ಮನೆ ಡಿಸ್ಕಷನ್ ಮಾಡಿದೆ 1-2 ದಿವಸ. ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಹೌದು, ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದೊಂದು ಅವ್ರದ್ದು ದೊಡ್ಡ ಕನಸು, ಆ್ಯಕ್ಟ್ ಮಾಡಬೇಕು ಅಂತ. ಇಲ್ಲಿ ಅಲೋಕು ಸಾಕ್ಷಿಯಾಗಿದ್ದಾರೆ ಅವತ್ತೆಲ್ಲನೂ. ಜಯದ್ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಈಗ ಯಾಕೆ ಕನ್ನಡ ಇದು ಹಿಂಗಾಯಿತು ಅಂತ. ನಮ್ಮ ಸರ್ಕಲ್ ಹೆಂಗಿದೆ ಸರ್ ಅಂತಂದರು. ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲ, ನನಗೆ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ. ನಮ್ಮೆಲ್ಲ ಅದು ಹೇಳಿದ್ವಿ, ಹುಬ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾಗೋಡದ್ದು, ಕೋಲಾರದ್ದು, ಯಮ್ಮನಕಾಯಿ ಎಲ್ಲ ಹೇಳಿದ ಅವರು. ಇಲ್ಲ ಸರ್, ನನ್ನ ಸ್ಲ್ಯಾಂಗ್ನ ಈ ಸ್ಲ್ಯಾಂಗ್ನ ನಾನು ಮಾಡ್ತೀನಿ. ನನ್ನ ಕನಸಿರೋದು ಅಂದರೆ ನನಗೆ ಅಂತಂದ್ರೆ ನನಗೆ ಒಂದು ಸರಿ ನಾನೇ ಢಮರ್ ಅಂತ ದಂಗಾಗ್ಬಿಡ್ತು. ನನಗೆ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬಿಡ್ತು ಅಂತಂದರು. ನಿಜವಲ್ಲೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು. ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ನೀವು ಅಂದ್ಕೊಂಡಿರೋ ದಾರಿ ಅದು ಒಳ್ಳೇದಾಗಲಿ. ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಮಲೈಕಾ, ಶೋ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಮ್ಮ ಫೈಟ್ ಮಾಸ್ಟರ್ ಏನೇನು ಒಳ್ಳೊಳ್ಳೆ ಬಿಟ್ಟುಗಳು ಹಾಕಿದ್ದಾರೆ, ಇದರಲ್ಲಿ ತೀಡಿರ್ತಾರೆ, ರುಬ್ಬಿರ್ತಾರೆ, ಯಾಕೆ ಎಳೆದು ಬೀಸಾಕಿರ್ತಾರೆ. ನಮ್ಮ ರವಿವರ್ಮ ಮಾಸ್ಟರ್ ಇದ್ದಾಗೆ ಡಾಕ್ಟರ್ ರವಿವರ್ಮ ಅಲ್ಲ, ಅವಾಗ ನೀವು ಒಂದು ಭಾಳ ಒಳ್ಳೆ ತಂಡ ಕಟ್ಟಿದರು ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆಗೂ ಸರ್, ಫಸ್ಟ್ಗೆ ನಿಮ್ಮ ಚಿತ್ರರಂಗಕ್ಕೆ ನಿಮ್ಗೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ. ಅವ್ರು ಸ್ವಾಗತ ಕೊಡೋಣ ಅಂತ. ನನ್ನ ಕೆ ಮಂಜು ಫ್ರೆಂಡ್ ಅಂದರು. ಅವ್ರ ಭಾಷೆಲಿ ಹೇಳ್ತಾರೆ, ತಾಯಣೆ ಒಳ್ಳೆ ಪಾಠ ಮಾಡಿ ಕಳಿಸುತ್ತೆ, ಒಳ್ಳೆ ಟ್ಯೂಸನ್ನು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳಿಸ್ಕೊಡ್ತಾರೆ. ಸಿನಿಮಾ ಚೆನ್ನಾಗಿ ಅರ್ತ್ಕೊಂಡ್ಬಿಟ್ಟಿರ್ತಾರೆ. ಸರ್, ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ನಮ್ಮ ತಾಯಿಗೆ ಒಳ್ಳೇದಾಗಲಿ ಸರ್ ನಿಮಗೆ.
ಆಗಿರುತ್ತೆ. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ ಅಂದರೆ ಅಂದಮೇಲೆ ಈಗ ಒಂದು 2 KVN ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ಥರದ್ದು ಅವ್ರು ಏಷ್ಯನ್ KVN ಅಂದರೆ ಅದೊಂಥರದ್ದು. ಯಾಕಂದರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ. ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನ ಸಿನಿಮಾಗಳನ್ನ ಉಳಿಸ್ತಾರೆ. ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಲ್ಲೂ ತಮಿಳು ತೆಲುಗು ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇದ್ದಾರೆ, ಅವರು ಮಾಡ್ತಾರೆ. ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಆ ಥರದ್ದೊಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ಒಂದು ತಂಡ ಕಲ್ಟ್ನ ಸಿನಿಮಾ. ಜಯದ್ ಅವ್ರಿಗಾಗ್ಬೋದು, ಮಿತಿ ಎಲ್ಲ ತಂಡಕ್ಕೆ. ಅನಿಲ್ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಅಷ್ಟು ನಗಿಸಿದ್ನೋ ಈಗ ನನಗೆ ಅಳಿಸ್ತೀನೋ ಅದು ಗೊತ್ತಿಲ್ಲ, ಹಂಗಾಗಿದೆ. ರಿಯಲಿ ರಚಿತಾ ಯುವರ್ ಲೇಡಿ ಸೂಪರ್ ಸ್ಟಾರ್. ಒಂದೇ ಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ಲಿಂಗ ಒಂದು ಪಾತ್ರ. ರಿಯಲಿ ಗುಡ್. ಇವರು ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್. ಸೊ ಆಲ್ ದಿ ಬೆಸ್ಟ್ ನಮ್ಮ ಕಲ್ಟ್ ಸಿನಿಮಾಗೆ. ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ. ಪ್ರಶ್ನೆಗಳಿರಬೇಕು. ಅವೆಲ್ಲ ಪ್ರಶ್ನೆಗಳ ಜೊತೆನೇ ಅದು ಹೊಸ ಪ್ರಶ್ನೆಗಳಾಗಲಿ. ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಪೋರ್ಟು ಈ ಕಲ್ಟ್ ಸಿನಿಮಾಗಿರಲಿ. ಥ್ಯಾಂಕ್ ಯು. ಶರಣು. ನೋಡಿ ಅವರು ಎಲ್ಲ ಇವನು ನಮ್ಮ ಜಯದ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ನಿಂತ್ಬಿಡೋ ಇನ್ಸಲ್ಟ್ ಮಾಡಿಕೊಂಡು, ಅಯ್ಯೋ ಅವರೆಲ್ಲ ಪ್ರಳಯಾಂತಕರು, ಅಯ್ಯೋಪ್ಪ ರಾಮ ನಗಿಸಿ ಇಟ್ಬಿಡ್ತಾರೆ ಅವರು. ಪಾಮ್ ಅಂದ್ಕೊಂಡು ರಾತ್ರಿ ಎಲ್ಲ ನಮಗೆ ಅಯ್ಯೋ ರಾಮನೆ. ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಹಿಂದಕ್ಕೂ. ಅಯ್ಯೋ ನೋಡಿ ಎಲ್ಲ ಇನ್ಸಲ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜೈದ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು ರೀ. ನಿಜಲು ಅಪ್ಪ. ಅಮ್ಮ ಶಾರದಮ್ಮ ಹೇಳಿ.